ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನನ್ನ ಒಂದು ಏನು ಬರ್ತಡೇ ಮುಗೀತು, ಆ ಬರ್ತಡೇ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸಿಂಪಲ್ ಆಯಿತು. ಸಿಂಪಲ್ ಆದರೂ ಕೂಡ ನನಗೆ ಎಲ್ಲ ವರ್ಷಕ್ಕಿಂತ ಈ ವರ್ಷನೇ ಖುಷಿಯಾಗಿರೋದು. ಯಾಕಂದರೆ ನನ್ನ ಗಂಡಗೆ ತಮ್ಮದೇ ಆದರೂ ಅಷ್ಟೆಲ್ಲ ಕಷ್ಟಗಳ ಮಧ್ಯೆ ನಾನೊಂದು ಸೆಲೆಬ್ರೇಷನ್ನ ಅವರು ಮಿಸ್ ಮಾಡಲಿಲ್ಲ. ಮತ್ತು ತಾವೇನು ಕೊಡಬೇಕು ಉಡುಗೊರೆನ ಅದನ್ನು ಮಿಸ್ ಮಾಡಲಿಲ್ಲ. ನನ್ನ ಸೆಲೆಬ್ರೇಷನ್ಗೆ ಪ್ರೆಸೆಂಟ್ ಆದವ್ರಿಗೂ ಹಾಗೆ ದೂರದಲ್ಲಿದ್ದು ಮೆಸೇಜು ಕಾಲಲ್ಲೆಲ್ಲ ವಿಶ್ ಮಾಡಿದವ್ರಿಗೂ ರಿಪ್ಲೈ ಮಾಡೋಕ್ಕೆ ಫುಲ್ ಡೇ ಹೇಗಿದೆ. ನಾನು ಹಿಂಗೆ ಆನ್ಲೈನ್ಗೆ ಹೋಗಿ ಆಫ್ಲೈನ್ ಆಗಬೇಕು, ಮತ್ತು ನನಗೆ ಮೆಸೇಜಸ್ ಬರ್ತಿದ್ದು ನಂಗೆ ತುಂಬಾ ಖುಷಿ ಆಗ್ತಿತ್ತು. ಅಮ್ಮ ಬೇರೆ ನಮ್ಮ ಮನೆ ದೇವರು ಬೀರಪ್ಪ ಆಗಿರೋದ್ರಿಂದ ನಾವು ಗೆಜ್ಜೆ ಚೈನನ್ನು ಹಾಕೋದಿಲ್ಲ. ಸೊ ನಾನು ಅದನ್ನ ಕ್ವಿಟ್ ಮಾಡಿದ್ದೆ. ಅಂದರೆ ಅಮ್ಮ ಇಲ್ಲ ಅಟ್ಲೀಸ್ಟ್ ಚೈನ್ಗಳನ್ನಾದರೂ ಹಾಕಬೇಕು ಅಂತ ಹೇಳಿ ಅಮ್ಮ ಬೆಳ್ಳಿ ಚೈನ್ ಉಡುಗೊರೆ ಕೊಟ್ಟರು. ಅದಾದಮೇಲೆ ನಮ್ಮ ಯಜಮಾನ್ರು ಆಚೆ ಕರ್ಕೊಂಡು ಹೋಗಿದ್ರು ಊಟಕ್ಕೆ ಅಂತ. ಸೊ ನಾರ್ಮಲ್ ವೆಜ್ ಇದ್ದರೆ ಯಾವಾಗಲೂ ನಾವು ಛತ್ರ ಡಾಬಾ ಹೋಗ್ತೀವಿ, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಹೇಳಿ. ಸೊ ಅಪ್ಪಾಜಿ, ಅಮ್ಮ, ಅಣ್ಣರು ಮತ್ತು ನಮ್ಮ ಒಬ್ಬರು ಅತ್ತಿಗೆ ನಾವು ಇಷ್ಟು ಜನ ಸೇರಿಕೊಂಡು ಛತ್ರದ ಒಂದು ಡಾಬಾಕ್ಕೆ ಹೋಗಿ ಚೆನ್ನಾಗಿ ಊಟ ಮಾಡಿಕೊಂಡು ಅವತ್ತಿನ ಒಂದು ದಿನಾನ ತುಂಬ ಖುಷಿಯಿಂದಾನೇ ಕಳೆದ್ವಿ. ನಮ್ಮ ಯಜಮಾನ್ರಿಗೆ ಸ್ಪೆಷಲಾಗಿ ಥ್ಯಾಂಕ್ಸ್ನ ಹೇಳ್ತೀನಿ ನಾನು. ಸೊ ಪಾಪ ಅವರಿಗೆ ಏನೋ ಪ್ರಾಬ್ಲಮ್ಸ್ ಇದ್ದವು, ವರ್ಕ್ ಟೆನ್ಷನ್ ಇತ್ತು, ಅದರೊಳಗೂ ಕೂಡ ನನಗೋಸ್ಕರ ಇಷ್ಟೆಲ್ಲ ಮಾಡಿದರು. ಸೊ ಅವ್ರಿಗೆ ಥ್ಯಾಂಕ್ ಯು. ಆಲ್ರೆಡಿ ಹೇಳಾಗಿದೆ, ಈ ವಿಡಿಯೋದ ಮೂಲಕನೂ ಕೂಡ ಹೇಳಬೇಕು ಅನ್ನಿಸ್ತು. ಸೊ ದ್ಯಾಟ್ ವೇ ಹೇಳಿದೆ. ಸೊ ಭಾಳ ರಶ್ ಇತ್ತು, ಟ್ರಾಫಿಕ್ ಇತ್ತು, ಅದರಲ್ಲೇ ಹೆಂಗೋ ಮಾಡಿಕೊಂಡು ನಾವು ಊರನ್ನು ಬಂದು ತಲುಪಿದ್ವಿ. ಆಗ ರೆಸಿಪಿಗೆ ಬಂದರೆ ನಾನು ಇವಾಗ ತೊಗೊತಾ ಇರೋದು ಸೋಯಾ ಚಂಕ್ಸ್ ಅಂತ ಏನು ಅಂತೀರಿ, ಸೋಯಾಬೀನ್ದು. ಅದೇ ಸೋಯಾ ಚಂಕ್ಸ್ನ ನಾನು ತೊಗೊಳಕತ್ತೀನಿ. ಸೊ ನೀರನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಸೋಯಾ ಚಂಕ್ಸ್ನ ಹಾಕಿ ಒಂದು 5 ನಿಮಿಷ ನೆನೆ ಹಾಕಕತ್ತೀನಿ. ಅದು ಪ್ಲೇಟ್ ಓಪನ್ ಮಾಡಿ ನೋಡಿದರೆ ಈ ಥರ ಉಬ್ಬಿ ಬಂದು ನಿಂತಿರ್ತೈತಿ. ಸೊ ಇದನ್ನು ನೀರನ್ನು ನೀಟಾಗಿ ತೆಗಿಬೇಕು. ತೆಗೆದ್ಬಿಟ್ಟು ನಾವು ಏನು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಅದನ್ನು ನೀರನ್ನ ತೆಗೆದು, ಅಂದರೆ ಫುಲ್ ನೀರು ಹೋದರೆ ತುಂಬ ಒಳ್ಳೆಯದು. ನೀರನ್ನ ಸರಿಯಾಗಿ ತೆಗೆದುಬಿಟ್ಟು ನಾನಿವಾಗ 1ರಲ್ಲಿ 2 ಅಥವಾ 3 ಪೀಸ್ನ ಮಾಡಿ ಹಾಕ್ಕೊಳಕತ್ತೀನಿ. ಏನಕ್ಕಂದರೆ ತುಂಬ ದೊಡ್ಡದಾಗಿ ಉಬ್ಬಿ ನಿಂತವು, ಬಿಸಿನೀರೊಳಗೆ ಹಾಕಿರ ಆ ಥರ ಆಗುತ್ತೆ. ಸೊ ಹಾಗಾಗಿ ಇವಾಗ ಪ್ರತಿಯೊಂದು ಸೋಯಾ ಚಂಕ್ಸ್ನೂ ಕೂಡ ನೀರನ್ನು ಮತ್ತೆ ಪ್ರೆಸ್ ಮಾಡಿ ತೆಗೆದು ನಾನು 1ರಲ್ಲಿ 2 ಪೀಸ್ ಅಥವಾ ದೊಡ್ಡದಿದ್ದರೆ 1ರಲ್ಲಿ 3 ಪೀಸ್ ಈ ಥರ ಮಾಡಿಕೊಂಡು ಹಾಕ್ಕೊಳಕತ್ತೀನಿ. ಸೋಯಾ ಚಂಕ್ಸಲ್ಲಿ ನೀರೆಷ್ಟು ರಿಮೂವ್ ಆಕತಿ ಸೊ ಅಷ್ಟೇ ಒಳ್ಳೆಯದು. ಯಾಕಂದ್ರೆ ಅದು ಫ್ರೈ ಮಾಡಬೇಕಾದ್ರೆ ಜಾಸ್ತಿ ನೀರು ಅದರಲ್ಲಿ ಇಲ್ಲ ಅಂದ್ರೆ ತುಂಬ ಚೆನ್ನಾಗಿ ಬರ್ತೈತಿ. ಸೊ ಹಾಗಾಗಿ ನೀರನ್ನು ಕ್ಲೀನಾಗಿ ತೆಗಿಬೇಕಾಕತಿ. ಈಗ ನಾವು ಇದನ್ನೆಲ್ಲ ಪೀಸ್ ಮಾಡಿ ಇಟ್ಕೊಂಡೇವಿ. ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನಿವಾಗ ಮೊದಲಿಗೆ 1 ಕಪ್ಪಷ್ಟು, ಅಂದರೆ ನಮ್ಗೆ ಹಿಡ್ದಕ್ಕೆ ಆಗೋಷ್ಟು ಮೊಸರನ್ನ ಹಾಕ್ಕೊಳಕತ್ತೀನಿ. ಈ ಮೊಸರು ಇಂಪಾರ್ಟೆಂಟ್. ಹಂಗೆ ನಾನು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಹಾಗೆ ಇವಾಗ ಗರಂ ಮಸಾಲೆ, ನಮ್ಮ ಹತ್ರ ಯಾವುದೇ ಬ್ರ್ಯಾಂಡ್ ಆಗಿರ್ಬೋದು ಗರಂ ಮಸಾಲೆ ಇರುತ್ತೆ, ಅಥವಾ ಮನೆಯಲ್ಲೇ ರೆಡಿ ಮಾಡಿರೋದಾಗಿದ್ದರೂ ಓಕೆನೇ. ಸೊ ನನ್ನ ಹತ್ರ ಗರಂ ಮಸಾಲೆ ಇತ್ತು. ಸೊ ಗರಂ ಮಸಾಲೆನ ನಾನು ಇವಾಗ ಹಾಕ್ತಾಯಿದ್ದೀನಿ. ಹಾಗೆ ಖಾರದ ಪುಡಿ ನಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು 2 ಸ್ಪೂನಷ್ಟು ಖಾರ ಹಾಗೆ ಅರಿಶಿಣ ಪುಡಿನೂ ಹಾಕ್ತಾಯಿದ್ದೀನಿ. ಸೊ ಗರಂ ಮಸಾಲೆ, ಅರಿಶಿಣ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಖಾರ ಮತ್ತು ಮೊಸರು ಇಷ್ಟನ್ನು ಹಾಕಿ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ನಮಗೆಷ್ಟು ಅದು ನಮ್ಗೆ ಗೊತ್ತಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ಆ್ಯಂಡ್ ಇವಾಗ ಸೇರಿಸ್ತಾ ಇರೋ ಮಸಾಲೆ ಏನಿದೆ, ನಾವು ಮನೆಯಲ್ಲೇ ಸ್ವಲ್ಪ ಮಸಾಲೆನ ಸ್ಪೈಸಿಯಾಗಿ ಏನು ಅಡುಗೆ ಮಾಡಿದ್ರೆ ಹಾಕ್ತೀವಿ ಆ ಥರ ಮಸಾಲೆ ಇತ್ತು, ಅದನ್ನು ಹಾಕಿಬಿಟ್ಟು ನೀಟಾಗಿ ಅದನ್ನ ಕಲಿಸ್ಕೊಳಕತ್ತೀನಿ. ಕಲಿಸ್ಕೊಂಡು ಒಂದು 5ರಿಂದ 10 ನಿಮಿಷ, 10 ನಿಮಿಷ ತುಂಬಾ ಆಗೋಗುತ್ತೆ, ಒಂದು 5 ನಿಮಿಷ ಆದ್ರೆ ಸಾಕು ಆ ಮಸಾಲೆ ಹೀರ್ಕೊಳ್ಳೋಕೆ ಬಿಟ್ಬಿಡಬೇಕು. ಅದಾದಮೇಲೆ ಅಕ್ಕಿ ಹಿಟ್ಟು ಇದ್ದರೆ ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ನಾನು ಹಾಕ್ಕೊಂಡೀನಿ. ಏನಕ್ಕಂದರೆ ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ನಾವೇನು ಅದನ್ನು ಫ್ರೈ ಮಾಡ್ತೀವಿ, ತುಂಬ ಗರಿಯಾಗಿ ಬರುತ್ತೆ, ಮೆತ್ತಗೆ ಬರೋಂಗಿಲ್ಲ, ಮೃದುವಾಗಿ ಬರೋದಿಲ್ಲ. ಸೊ ಮೃದು ಹೋಗಿ ಗರಿಯಾಗಿ ಅಂದರೆ ಕುರುಮ್ ಅನ್ನೋ ಥರ ಬಾಯೊಳಗೆ ಒಂಥರ ತಿನ್ನೋಕ್ಕೆ ಟೇಸ್ಟ್ ಇರುತ್ತೆ. ಸೊ ಅಕ್ಕಿ ಹಿಟ್ಟು ಮೇನ್ ಅಂತ ಹೇಳ್ಬೋದು. ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತು ಇವಾಗ ಅದನ್ನು ಕಲಿಸ್ಕೊಳಕತ್ತೀನಿ. ಇವಾಗ ಜಾಸ್ತಿ ಹೊತ್ತು ಅದನ್ನು ನೆನೆ ಇಡೋ ಅವಶ್ಯಕತೆ ಏನೂ ಇಲ್ಲ. ಮಸಾಲೆ ಜೊತೆಗೆ ಆಲ್ರೆಡಿ ಒಂದು 5 to 10 ಮಿನಿಟ್ಸ್ ಅದು ಮ್ಯಾರಿನೇಟ್ ಆಗಿದೆ. ಸೊ ಹಾಗಾಗಿ ಇವಾಗ ಅಕ್ಕಿ ಹಿಟ್ಟನ್ನು ಹಾಕಿ ನೀಟಾಗಿ ಅದನ್ನು ಕಲಿಸ್ಕೊಳಕತ್ತೀನಿ.
ಈಗ ಸ್ಟವ್ನ ಆನ್ ಮಾಡಿ ಒಂದು ಬಾಣಲಿನ ಇಟ್ಕೊಂಡು ನಾನು ಒಂದು 1/4 ಗ್ಲಾಸಷ್ಟು ಎಣ್ಣೆನ ಹಾಕ್ತಿದ್ದೀನಿ. ಜಾಸ್ತಿನೂ ಕೂಡ ಹಾಕ್ಕೊಳಕತ್ತಿಲ್ಲ, ನಮ್ಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಅಷ್ಟು ಹಾಕ್ಕೊಳಕತ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ತುಂಬ ಅಂದರೆ ತುಂಬಾ ಕಡಿಮೆ ಎಣ್ಣೆ ಹಾಕ್ಕೊಂಡೇನಿ. ಹೇಳ್ದಂಗೆ 1/4 ಗ್ಲಾಸಷ್ಟು, ಒಂದು ಗ್ಲಾಸಲ್ಲಿ ಅರ್ಧನೂ ಅಲ್ಲ ಅರ್ಧಕ್ಕಿಂತ ಕಡಿಮೆನ ಹಾಕ್ಕೊಂಡೀನಿ. ಸೊ ಇದು ಎಣ್ಣೆ ಕಾಯಬೇಕು, ಚೆನ್ನಾಗಿ ಆದಮೇಲೆ ನಾವು ಏನು ಕಲಸಿಟ್ಕೊಂಡಿರ್ತೀವಿ ಸೋಯಾ ಚಂಕ್ಸ್ ಮಸಾಲೆ ಅದನ್ನೆಲ್ಲ ಇವಾಗ ಫ್ರೈ ಮಾಡ್ಕೋಬೇಕು. ಸೊ ಈ ಥರ ಒಂದೊಂದೇ ನೀಟಾಗಿ ಬಿಟ್ಕೊತ ಹೋಗಬೇಕು. ಇದು ಯಾವುದೇ ರೀತಿ ಪಾತ್ರೆಗೆ ಕೆಳಕ್ಕೆ ಅಂಟ್ಕೊಳ್ಳೋ ಅವಶ್ಯಕತೆ ಅಂದರೆ ಆ ಥರ ಏನೂ ಅಂಟ್ಕೊಳೋದಿಲ್ಲ. ಅದು ಮೊದಲೇ ಭಾಳ ಸ್ಮೂತಾಗಿರೋದ್ರಿಂದ ಎಲ್ಲಿ ಅಂಟ್ಕೊಳ್ಳುತ್ತೆ ಅನ್ನೋ ಒಂದು ಏನಾದರೂ ನಿಮಗೆ ತಲೆಯಲ್ಲಿದ್ದರೆ ಆ ಥರ ಯಾವುದೇ ರೀತಿ ಅಂಟ್ಕೊಳ್ಳೋದಿಲ್ಲ. ಫಸ್ಟೇ ಮಸಾಲೆ ಜೊತೆಗೆ ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿರೋದ್ರಿಂದ ಅದು ಯಾವುದೇ ರೀತಿಯೂ ಅಂಟ್ಕೊಳೋದಿಲ್ಲ. ಎಣ್ಣೆನೂ ತುಂಬ ಅಂದರೆ ತುಂಬಾ ಕಡಿಮೆ ಹಾಕೀನಿ, ನೀವು ನೋಡ್ತಾ ಇದ್ದೀರಾ. ಇನ್ನು ಇದಕ್ಕೆ ಎಣ್ಣೆ ಹಾಕಿದ್ರೆ ನಾವು ಹಾಕಿರೋ ಸೋಯಾ ಚಂಕ್ಸ್ ಏನಿದೆ ಅದೆಲ್ಲನೂ ತುಂಬಿ ಮೇಲೆ ಬರಬೇಕಿತ್ತು, ಬಟ್ ಅರ್ಧನೇ ಇದೆ ಅದು. ಸೊ ಅಷ್ಟು ಕಡಿಮೆ ಎಣ್ಣೆನ ಹಾಕೀನಿ ನಾನು. ಸೊ ಇವಾಗ ಇದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಇದನ್ನು. ಹಾಗೆ ಲೈಟಾಗಿ ಫ್ರೈ ಮಾಡ್ಕೊಂಡು ತೆಗೆದ್ರೆ ಆಗೋಂಗಿಲ್ಲ, ಎಷ್ಟು ಆಕೈತಿ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಇದನ್ನು ಎಷ್ಟಾಗುತ್ತೋ ಅಷ್ಟು ಡೀಪ್ ಫ್ರೈ ಮಾಡಿಕೊಂಡು ಇವಾಗ ಅದನ್ನ ತಿರುಗಿಸಿ ಹಾಕಾಕತ್ತೀನಿ. ಒಂದು ಸೈಡ್ ಬೆಂದಾಗೈತಿ, ಇನ್ನೊಂದು ಸೈಡ್ ನಾನು ತಿರುಗಿಸಿ ಹಾಕಾಕತ್ತೀನಿ. ಸೊ ಇದು ಚೆನ್ನಾಗಿ ಫ್ರೈ ಆಗಬೇಕು, ನಮ್ಗೆ ಅದು ಕಲರೆಲ್ಲ ಚೇಂಜಸ್ ಗೊತ್ತಾಗುತ್ತೆ. ಇಲ್ಲ ಗೊತ್ತಾಗಿಲ್ಲಪ್ಪ ಅಂತಂದ್ರೆ ಒಂದು ಫ್ರೈಗೆ ಒಂದು 3 ನಿಮಿಷ ಹಿಂಗೆ ಇಟ್ಕೊಂಡ್ಬಿಟ್ರೆ ಟೈಮಿಂಗ ಬೇಕು ಅಂದ್ರೆ ಅಷ್ಟು ಟೈಮ್ ಹಿಡಿತೈತೆ ಅಂತ ಹೇಳ್ಬೋದು. ಸೊ ಇವಾಗ ನೀವು ನೋಡಕತ್ತೀರಿ ಹೆಂಗೆ ಕಾಣಕತ್ತೈತಿ. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡಕತ್ತೀನಿ ನಾನು. ಸೊ ಅಗೇನ್ ನಾನು ರಿಮೈನಿಂಗ್ ಏನು ಮಸಾಲೆ ಐತಿ ಅದನ್ನು ಮತ್ತೆ ಫ್ರೈನ ಮಾಡ್ಕೊಳಕ್ಕೆ ಹಾಕ್ಲಿಕ್ಕತ್ತೀನಿ. ಸೊ ಇದು ಚೆನ್ನಾಗಿ ಕೂಡ ಫ್ರೈ ಆಗಲಿ, ಯಾವ ರೀತಿ ಬಂತಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದು ಮೇನ್ ಇರೋದು ಏನಂದರೆ ಚೆನ್ನಾಗಿ ಫ್ರೈ ಆಗಬೇಕು. ಸೊ ನೀವಾಗ ನೋಡಕತ್ತೀರಿ, ಇದರೊಟ್ಟಿಗೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಟೊಮೊಟೊ ಕೆಚಪ್ ಇದ್ರೆ ಹಾಕ್ಕೊಂಡು ತಿಂದ್ರೆ ಡೀಪ್ ಮಾಡ್ಕೊಂಡು ತಿಂದ್ರೆ ಸೊ ಎಷ್ಟು ಚೆನ್ನಾಗಿರ್ತೈತಿ ಅಂದ್ರೆ ಚಿಕನ್ ಕಬಾಬ್ ಅಂತಲೂ ಹೇಳ್ಬೋದು ಅಥವಾ ಗೋಬಿನ ಅಂತಲೂ ಹೇಳ್ಬೋದು, ಅವೆರಡಕ್ಕಿಂತಲೂ ಚೆನ್ನಾಗೇ ಇರ್ತೈತಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಭಾಳ ಅಂದ್ರೆ ಭಾಳ ಚಲೋ ಇರ್ತದೆ ಅಂತ ಹೇಳ್ಬೋದು. ನೋಡ್ರಿ ಕೈಯಾಗೂ ಕೂಡ ಸ್ಮೂತಾಗೇ ಬರ್ತೈತಿ, ಕ್ರಿಸ್ಪಿ ಆಗಿರ್ತೈತಿ, ಭಾಳ ಚೆನ್ನಾಗಿರ್ತೈತಿ ಟೇಸ್ಟ್ ಅಂತೂ. ಒಂದು ಸರಿ ಟ್ರೈ ಮಾಡಿರಿ, ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಜಾಸ್ತಿ ದುಡ್ಡನ್ನು ಏನೋ ವೇಸ್ಟ್ ಮಾಡೋ ಹಾಗಿಲ್ಲ, ಚೆನ್ನಾಗೇ ಬರ್ತೈತಿ. ಟ್ರೈ ಮಾಡಿರಿ. ವೆಜ್ಜು ತಿನ್ನೋರು ಈ ಥರ ಸೋಯಾ ಚಂಕ್ಸಿಂದ ಒಂದು ಕಬಾಬ್ಗಳನ್ನ ಮಾಡಿಕೊಂಡು ತಿನ್ಬೋದು. ಸೊ ತುಂಬ ಚೆನ್ನಾಗಿರ್ತೈತಿ. ನಿಮ್ಗೆ ಈ ಒಂದು ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ, ಹಾಗೆ ಈ ಒಂದು ವಿಡಿಯೋ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿರಿ, ಹೀಗೆ ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಪೋರ್ಟ್ ಮಾಡ್ತಾಯಿರ್ರಿ. ವೆಜ್ ಪ್ರಿಯರ್ ಏನದ್ರಿ ಈ ಥರ ಟ್ರೈ ಮಾಡಿರಿ. ನಿಮಗೆಲ್ಲ ಚಿಕನ್ ತಿನ್ನಲಿಕ್ಕಾಗಲಿಲ್ಲ, ಮಟನ್ ತಿನ್ನಲಿಕ್ಕಾಗಲಿಲ್ಲ ಅಂದರೆ ಈ ಥರದಲ್ಲಿ ಟ್ರೈ ಮಾಡಿ. ಸೊ ಇದೇ ಥರ ರೆಸಿಪಿ ಅಥವಾ ವೀಡಿಯೋಸ್ಗೆ ನನ್ನ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು.